ನಾಗೇಂದ್ರ ಬಾಬು ಅಪ್ಡೇಟ್ ಎಸ್ಐಟಿ ವಶಕ್ಕೆ ನೀಡಿ ನ್ಯಾಯಾಧೀಶರಿಂದ ಆದೇಶ. ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಪ್ರಕಟಿಸಿದ್ದಾರೆ. ಎಷ್ಟು ದಿನಗಳ ಕಾಲ, ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತೇವೆ. ಇದು ಒಂದು ರೀತಿಯಲ್ಲಿ ಎಕ್ಸ್ಪೆಕ್ಟೆಡ್. ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಆಗಿಲ್ಲ. ಕೇಳೋಕ್ ಸಿಕ್ಕಿರೋದು ಗಂಭೀರ ಆರೋಪ. ಹೀಗಾಗಿ ವಿಚಾರಣೆಯನ್ನ ನಡೆಸಲಿಕ್ಕೆ ಎಸ್ಐಟಿ ಅಧಿಕಾರಿಗಳಿಗೆ ಕಾಲಾವಕಾಶ ಬೇಕೇ ಇರುತ್ತೆ. ಇಂಥ ಪ್ರಕರಣಗಳಲ್ಲಿ ನ್ಯಾಯಾಲಯ ಕೂಡ ಎಸ್ಐಟಿ ಪರ ವಕೀಲರ ವಾದವನ್ನ ಪುರಸ್ಕರಿಸೋದು ಬಹುತೇಕ ಪ್ರಕರಣಗಳಲ್ಲಿ ಸ್ವಾಭಾವಿಕ. ಅದರಂತೆ ಇದೀಗ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. 14 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು. ಇದೀಗ ಎಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ, ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತೇವೆ. 42ನೇ ಸಿಎಂಎಂ ಕೋರ್ಟ್ನಿಂದ ಮಹತ್ವದ ಆದೇಶ. ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ. ವಾಸನೆ ಭರಿತವಾದ ರೂಮ್ ಅನಿವಾರ್ಯ. ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳ ಡ್ರಿಲ್ಗೆ ಪ್ರಜ್ವಲ್ ರೇವಣ್ಣ ಅವರು ಒಳಗಾಗಲೇಬೇಕು. 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. ಇದನ್ನ 6 ದಿನಗಳ ನಂತರದಲ್ಲಿ ಮತ್ತೆ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಎಸ್ಐಟಿ ಅಧಿಕಾರಿಗಳಿಗೆ. ಸದ್ಯಕ್ಕೆ 6 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿದೆ ಕೋರ್ಟ್. 6 ದಿನಗಳ ನಂತರ ಮತ್ತೆ ಹೀಗೆ ಕರ್ಕೊಂಡು ಬರಬೇಕು, ನ್ಯಾಯಾಧೀಶರ ಮುಂದೆ ನಿಲ್ಲಿಸಬೇಕು. ಮತ್ತಷ್ಟು ದಿನಗಳ ಅವಶ್ಯಕತೆ ಇದ್ದರೆ ಮತ್ತಷ್ಟು ದಿನಗಳ ಕಾಲ ನಮಗೆ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಎಸ್ಐಟಿ ಪರ ವಕೀಲರು ವಾದವನ್ನು ಮಂಡಿಸಬೇಕು. 6 ದಿನಗಳ ಕಾಲ ಇದೀಗ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ, ಅವರು ನಡೆಸುವಂತಹ ತನಿಖೆಗೆ ಸಹಕರಿಸ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೇಕಾದ ಅನಿವಾರ್ಯತೆ. ಸಹಕರಿಸ್ತಾರಾ ಅಥವಾ ಇಲ್ವಾ, ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಇಲ್ವಾ, ಇದು ಮುಂದಿನ ಪ್ರಶ್ನೆ. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಅವರನ್ನ ಜೂನ್ 6ರ ತನಕ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಜೂನ್ 6 ಬಹಳ ಮುಖ್ಯವಾದ ಡೇಟ್, ನೆನ್ಪಿಟ್ಕೊಳ್ಳಿ. ಜೂನ್ 4ಕ್ಕೆ ಚುನಾವಣಾ ಫಲಿತಾಂಶ. ಪ್ರಜ್ವಲ್ ರೇವಣ್ಣ ಅವರು ಗೆದ್ರೆ ಸಂಸದರಾಗಿ ಮುಂದುವರಿತಾರೆ, ಸೋತ್ರೆ ನಿಮಗ್ ಬಿಟ್ಟ ವಿಚಾರ. ಯಾಕೆ ಸೋತ್ರು ಅನ್ನೋದ್ರ ವಿಶ್ಲೇಷಣೆ. ರೈಟ್, ಇದರ ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಜೂನ್ 6ರವರೆಗೆ ಎಸ್ಐಟಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಓದಿದ್ದಾರೆ, ಪ್ರಕಟಿಸಿದ್ದಾರೆ. ಮುಂದೇನು ಅಂತ ಹೇಳಿ. ಸ್ಮಿತಾ, ನಾನು ಈ ಹಿಂದೆ ಹೇಳ್ದಂತೆ ಈ ಒಂದು ಪ್ರಕರಣ ಇದೆಯಲ್ಲ, ಒಂದು ರೀತಿಯಲ್ಲಿ ಸ್ಪಷ್ಟ ಉದಾಹರಣೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಈಗ ಕಸ್ಟಡಿಗೆ ಕೊಟ್ಟು ಆಗಿದೆ, ನ್ಯಾಯಾಧೀಶರು ತೀರ್ಪನ್ನು ಪ್ರಕಟಿಸಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಜೂನ್ 6ನೇ ತಾರೀಕಿನವರೆಗೂ ಕೂಡ ಕೊಟ್ಟಿರುವಂಥದ್ದು. ಈಗ ನೋಡಿ, ಇವರ ಬಳಿ ಇರುವಂಥದ್ದು ಇವತ್ತಿನಿಂದ ಲೆಕ್ಕ ಹಾಕೊಂಡ್ರೆ ಅಲ್ಲಿಗೆ 7 ದಿನ ಆಗುತ್ತೆ. ಈ 7 ದಿನದಲ್ಲಿ ಇವತ್ತಿನಿಂದಲೇ ತ್ವರಿತವಾಗಿ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಹಂತವಾಗಿ ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಪ್ರಮುಖವಾಗಿ ಸ್ಮಿತಾ ನೋಡಿ, ಈಗ ವಿಡಿಯೋಗಳು ವೈರಲ್ ಆಗಿತ್ತು. ಆ ವಿಡಿಯೋಗಳು ವೈರಲ್ ಆದಂಥ ಟೈಮ್ನಲ್ಲಿ ಆ ವಿಡಿಯೋದಲ್ಲಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅಂತೇಳಿ ಸಂತ್ರಸ್ತೆಯರು ಅಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ವಿಡಿಯೋಗಳನ್ನು ಇಟ್ಟುಕೊಂಡು ಆ ಮೂಲಕ ತನಿಖೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಸಂತ್ರಸ್ತೆಯರು ತಮ್ಮ ಮೇಲೆ ಯಾವ ಜಾಗದಲ್ಲಿ ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಆಗಿತ್ತು ಅಂತೇಳಿ ಖುದ್ದು ಮಹಾಜರ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ರಲ್ಲ, ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡ್ತಾರೆ. ನೋಡಿ, ಒಂದು ಹಾಸನದಲ್ಲಿರುವಂಥ ಸಂಸದರ ಅಧಿಕೃತ ನಿವಾಸ, ಹೊಳೆ ನರಸೀಪುರದಲ್ಲಿರುವಂಥ ರೇವಣ್ಣ ಅವರ ನಿವಾಸ, ಜೊತೆಗೆ ಮತ್ತೊಂದು ಅವರ ಫಾರ್ಮ್ ಹೌಸ್, ಅಲ್ಲಿಂದ ಬೆಂಗಳೂರಿನಲ್ಲಿರುವಂಥ ನಿವಾಸ, ಈ ಎಲ್ಲ ಕಡೆಯೂ ಕೂಡ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರನ್ನ ಮಾಡ್ತಾರೆ. ಅದಾದ ಬಳಿಕ ಈಗ ಇರುವಂಥ ಎಸ್ಐಟಿ ಮುಂದೆ ಆ ಒಂದು ಸೋರ್ಸ್ ಇರುವಂಥ ಮೊಬೈಲ್ ಏನಿದೆ, ಯಾವ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗಿತ್ತು ಅದನ್ನು ಪತ್ತೆ ಹಚ್ಚುವ ಸಲುವಾಗಿ ಹಂತವಾಗಿ ತನಿಖೆ ನಡೆಸ್ತಾ ಹೋಗ್ತಾರೆ. ಖುದ್ದು ಪ್ರಜ್ವಲ್ ರೇವಣ್ಣ ಅವರ ಬಳಿ ಎಲ್ಲಿ ಆ ಮೊಬೈಲ್ ಅನ್ನುವ ಪ್ರಶ್ನೆಗಳನ್ನ ಮಾಡೋದು. ನಾಗೇಂದ್ರ ಬಾಬು, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಮತ್ತೆ ಸಂಪರ್ಕ ಮಾಡ್ತೇನೆ ನಿಮ್ಮನ್ನ. ನನ್ನನ್ನ ಕ್ರಿಮಿನಲ್ ರೀತಿ ಬಿಂಬಿಸ್ತಿದ್ದ
ಮಾಧ್ಯಮಗಳು ನನ್ನನ್ನ ಕ್ರಿಮಿನಲ್ ರೀತಿ ಬಿಂಬಿಸ್ತಾ ಇವೆ. ಅಯ್ಯೋ ಪಾಪ, ಪ್ರಜ್ವಲ್ ರೇವಣ್ಣ ಅವ್ರ ಮನವಿ ಅಂತ, ಈಗ ಮಾಡಬೇಡಿ ಅಂತ ಹೇಳಿ ನೀವು ಸೂಚನೆ ಕೊಡಿ ಅಂತ. ಮಾಧ್ಯಮಗಳು ಬಹುತೇಕ ಆರೋಪಿ ಅಂತಲೇ ಕರಿತಾ ಇದೆ ಪ್ರಜ್ವಲ್ ರೇವಣ್ಣ ಅವರನ್ನ. ಆರೋಪಿ ಅಂತ ಕರೆಯೋದು ಕಾನೂನಾತ್ಮಕವಾಗಿ ಸಮ್ಮತ ಇರತಕ್ಕಂಥ ವಿಚಾರ. ಮಾಧ್ಯಮಗಳಿಗೆ ಸೂಚನೆಯನ್ನ ಕೊಡಿ, ನನ್ನನ್ನ ಕ್ರಿಮಿನಲ್ನಂತೆ ಬಿಂಬಿಸೋದು ಬೇಡ. ಇದು ಪ್ರಜ್ವಲ್ ರೇವಣ್ಣ ಅವರ ಮನವಿ ನ್ಯಾಯಾಧೀಶರ ಸಮ್ಮುಖದಲ್ಲಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.